ಉತ್ತರಾಖಂಡ್ನಲ್ಲಿ ಬೈಕ್ ಸವಾರನೋರ್ವ ಕೆಸರಿನಲ್ಲಿ ಸಿಕ್ಕಾಕೊಂಡು ಪರದಾಡ್ಬಿಟ್ರು. ಉತ್ತರಕಾಶಿ ನಾಗೂನ್ ರಸ್ತೆಯ ಮೇಲೆ ಮಣ್ಣು ಕುಸಿದಿದೆ. ಈ ವೇಳೆ ಅದೇ ರಸ್ತೆಯಲ್ಲಿ ಬಂದ ಬೈಕ್ ಸವಾರ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಟ್ರು. ಭೀಕರ ಮೇಘಸ್ಫೋಟಕ್ಕೆ ಸಾಕ್ಷಿಯಾಗಿರುವ ಉತ್ತರಾಖಂಡದ ಉತ್ತರಕಾಶಿಯಲ್ಲಿ ಅವಾಂತರಗಳು ಮುಂದುವರೆದಿದೆ. ಧಾರಾಲಿ ಬಳಿ ಹೆದ್ದಾರಿ ಮೇಲೆ ಬಂಡೆಗಳು ಕುಸಿದು ಬಿದ್ದಿದೆ. ರಾಷ್ಟ್ರೀಯ ಹೆದ್ದಾರಿ 34ರ ಮೇಲೆ ಮಣ್ಣು ಬಂಡೆ ಕುಸಿದು ಹೆದ್ದಾರಿ ಬಂದ್ ಆಗಿದೆ. ಭೀಕರ ಪ್ರವಾಹಕ್ಕೆ ತುತ್ತಾಗಿರುವ ಉತ್ತರಕಾಶಿಯ ಧರಾಲಿಯಲ್ಲಿ ಉತ್ತರಾಖಂಡ್ ಸಿಎಂ ಪುಷ್ಕರ್ ಸಿಂಗ್ ಧಾಮಿ ವೈಮಾನಿಕ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಹೆಲಿಕಾಪ್ಟರ್ ಮುಖೇನ ಮೇಘಸ್ಫೋಟ ಭೂಕುಸಿತ ಆದ ಸ್ಥಳವನ್ನ ಪರಿಶೀಲನೆ ನಡೆಸಿದ್ದಾರೆ. ಉತ್ತರಾಖಂಡ್ನ ರಿಷಿಕೇಶ್ನಲ್ಲಿ ಶಿವನ ಮೂರ್ತಿಗೂ ಜಲ ದಿಗ್ಬಂಧನ ಆಗಿದೆ. ಮಹಾಮಳೆಗೆ ರೌದ್ರ ರೂಪ ತಾಳಿರುವ ಗಂಗಾ ನದಿ ಶಿವನ ಮೂರ್ತಿಯ ಪಾದದವರೆಗೂ ಹರಿತಾ ಇದೆ. ನದಿ ಪಾತ್ರದ ಜನರಿಗೆ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಎಚ್ಚರಿಕೆಯನ್ನ ನೀಡಲಾಗಿದೆ. ಉತ್ತರಾಖಂಡ್ನ ಹರಿದ್ವಾರದಲ್ಲಿ ಗಂಗಾ ನದಿ ರೌದ್ರ ರೂಪ ತಾಳಿದೆ. ಕ್ಷಣ ಕ್ಷಣಕ್ಕೂ ಗಂಗಾ ನದಿಯ ಅಬ್ಬರ ಹೆಚ್ಚಾಗ್ತಾ ಇದೆ. ಗಂಗಾ ನದಿಯ ತಟದಲ್ಲಿರೋರು ಬೇರೆ ಕಡೆಗೆ ತೆರಳಬೇಕು ಅಂತ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಹಿಮಾಚಲ ಪ್ರದೇಶದಲ್ಲಿ ಜಲದಾಳಿಗೆ ಕೋಲಾಹಲ ಸೃಷ್ಟಿಯಾಗಿದೆ. ಚಂಡೀಗಢ ಮತ್ತು ಮನಾಲಿ ಹೆದ್ದಾರಿ ಸಂಪೂರ್ಣವಾಗಿ ಜಲಮಯ ಆಗಿದೆ. ಹೆದ್ದಾರಿ ಮೇಲೆ ಪ್ರವಾಹದಂತೆ ನೀರು ಹರಿತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದ ಬೆಳೆಗಳು ಜಲಾವೃತ ಆಗಿದೆ. ತೋಟಗಾರಿಕಾ ಬೆಳೆಗಳು ಹಾಗೆ ಮುಂಗಾರು ಹಂಗಾಮಿನ ಬೆಳೆಗಳು ನಾಶ ಆಗಿದೆ. ಬಾಳೆ, ದಾಳಿಂಬೆ, ಪಪ್ಪಾಯಿ ನೀರಿನಲ್ಲಿ ಮುಳುಗಿದ್ರಿಂದಾಗಿ ರೈತರಿಗೆ ಬಹಳ ನಷ್ಟ ಉಂಟಾಗಿದೆ. ವಿಜಯಪುರ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ತಿಕೋಟ ತಾಲೂಕಿನ ತಾಜಾಪುರ ಗ್ರಾಮದಲ್ಲಿ ಹಳ್ಳ ದಾಟೋದಕ್ಕೆ ವಿದ್ಯಾರ್ಥಿಗಳು ಹರಸಾಹಸ ಪಟ್ಟಿದ್ದಾರೆ. ಗ್ರಾಮಸ್ಥರು ಹಗ್ಗದ ಸಹಾಯದಿಂದ ವಿದ್ಯಾರ್ಥಿಗಳನ್ನ ಹಳ್ಳ ದಾಟಿಸಿದ್ದಾರೆ. ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನಲ್ಲಿ ಸೇತುವೆ ಕುಸಿದು ಬಿದ್ದಿದೆ. ಇಟ್ನಾ ಸಮೀಪದ ಕಬಿನಿ ಬಲದಂಡೆ ನಾಲೆ ಬಳಿ ಲಾರಿ ಚಲಿಸ್ತಾ ಇದ್ದ ವೇಳೆಯೇ ಸೇತುವೆ ಕುಸಿದಿದೆ. ಲಾರಿಯಲ್ಲಿದ್ದ ಲೋಡರ್ಸ್ ಹಾಗೆ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಸೇತುವೆಯನ್ನ ಕಬಿನಿ ಬಲದಂಡೆ ನಿರ್ಮಾಣವಾದಾಗ ಕಟ್ಟಲಾಗಿತ್ತು. ಧರ್ಮಸ್ಥಳದಲ್ಲಿ ನಡೀತಾ ಇರುವ ಉತ್ಖನನ ಕಾರ್ಯ ಮುಂದುವರೆದಿದೆ. ದೂರುದಾರ ತೋರಿಸಿರುವ 13ನೇ ಪಾಯಿಂಟ್ ಬದಲು ಇವತ್ತು ಗುರುತಿಸಿದ ಹೊಸ ಸ್ಥಳದತ್ತ ಎಸ್ಐಟಿ ತೆರಳಿದೆ. ಇದೇ ಸ್ಥಳದಲ್ಲಿ ಮೂಳೆಗಳು ಕೂಡ ಸಿಕ್ಕಿತ್ತು ಅಂತ ಹೇಳಲಾಗಿದೆ. ಸದ್ಯ ಈ ಸ್ಥಳಕ್ಕೆ 11A ಅಂತ ಗುರುತಿಸಲಾಗಿದೆ. 8ನೇ ದಿನದ ಕಾರ್ಯಾಚರಣೆ ಆರಂಭಕ್ಕೂ ಮೊದಲು ಎಸ್ಐಟಿ ಅಧಿಕಾರಿಗಳು ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಬಳಿಕ ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದ ತಂಡ ದೂರುದಾರರನ್ನ ಉತ್ಖನನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಧರ್ಮಸ್ಥಳದಲ್ಲಿ ಶವ ಹೂಳಲಾಗಿದೆ ಅನ್ನೋ ಆರೋಪದ ತನಿಖೆ ನಡೆಸ್ತಾ ಇರುವ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಇವತ್ತು ಬೆಳತಂಗಡಿಯ ಎಸ್ಐಟಿ ಕಚೇರಿಗೆ ಭೇಟಿ ಕೊಟ್ಟರು. ತನಿಖಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿದರು. ವಿಕ್ಟೋರಿಯಾ ಆಸ್ಪತ್ರೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಕೊಟ್ಟರು. ಸಿಎಂ ದಿಢೀರ್ ಭೇಟಿಗೆ ವಿಕ್ಟೋರಿಯಾ ಸಿಬ್ಬಂದಿ ತಬ್ಬಿಬ್ಬಾದ್ರು. ಆಸ್ಪತ್ರೆಗೆ ತೆರಳಿದ ಸಿಎಂ ರೋಗಿಗಳ ಸಮಸ್ಯೆಯನ್ನ ಆಲಿಸಿದರು. ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಆರೋಗ್ಯ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಸಾರ್ವಜನಿಕರಿಂದ ದೂರು ಹಿನ್ನೆಲೆಯಲ್ಲಿ ಅಶ್ವಿನಿ ಕ್ಲಿನಿಕ್, ಅವಿನಾಶ್ ಕ್ಲಿನಿಕ್ ಸೇರಿದಂತೆ 5 ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿದ್ದಾರೆ. 3 ಕ್ಲಿನಿಕ್ಗಳನ್ನು ಜಪ್ತಿ ಮಾಡಲಾಗಿದ್ದು 2 ಕ್ಲಿನಿಕ್ಗಳಿಗೆ ನೋಟಿಸ್ ನೀಡಲಾಗಿದೆ. ನಟಿ ರಮ್ಯಾಗೆ ಅಶ್ಲೀಲ ಸಂದೇಶದ ಸಂಬಂಧ ಮತ್ತೋರ್ವನ ಬಂಧನ ಆಗಿದೆ. ಕೊಪ್ಪಳದ ವ್ಯಕ್ತಿಯನ್ನ ಬೆಂಗಳೂರಿನ ಸೈಬರ್ ಕ್ರೈಂ ಪೊಲೀಸರು ಬಂಧಿಸಿದ್ದಾರೆ. ಕಾರಟಗಿ ತಾಲೂಕಿನ ಸಿಂಗನಾಳದ ಮಂಜುನಾಥ್ ಎಂಬಾತನನ್ನ ಬಂಧಿಸಿ ಬೆಂಗಳೂರಿಗೆ ಕರ್ಕೊಂಡ್ಬಂದಿದ್ದಾರೆ.